ಚಾಮುಂಡಿ ಬೆಟ್ಟ ಮೈಸೂರು. ಈಗ ಚಾಮುಂಡಿ ತಾಯಿ ನೋಡೋಕೆ ಬಂದಿದ್ದೀವಿ. ತುಂಬ ರಶ್ ಇರೋದ್ರಿಂದ ಕ್ಯೂ ತುಂಬ ಜಾಸ್ತಿ ಇದೆ, ನೋಡೋಕ್ಕಾಗಲ್ಲ. ಸುಮ್ಮನೆ ಹೊರಗಡೆ ನಿಂತ್ಕೊಂಡು ದೇವಸ್ಥಾನಕ್ಕೆ ದೇವಿಗೆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರೋದು ಊರಿನ ಕಡೆಗೆ. ಈಗ ನಾನು ನಮ್ಮ ಹುಡುಗರೆಲ್ಲ ಬಂದಿದ್ದೀವಿ. ಹಸು, ಗೋವು, ಅಕ್ಕಿ, ಬಾಳೆಹಣ್ಣು ತಿಂತಾ ಇದೆ. ಈಗ ನಾವು ನಮ್ಮ ಹುಡುಗರೆಲ್ಲ ಬಂದು ಫ್ರೆಂಡ್ಸು ದರ್ಶನಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರೋದು ಫುಲ್ಲು ಟ್ರಾಫಿಕ್ ಇದೆ, ಅಂದರೆ ಫುಲ್ಲು ರಶ್ ಇದೆ, ಕ್ಯೂ ಅಲ್ಲಿ ನಿಂತಿದ್ದಾರೆ. ಏನಿಲ್ಲ, ಸದ್ಯ ಹೊರಗಡೆ ನಿಂತ್ಕೊಂಡು ದೇವಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇರೋದು. ಹೊರಗಡೆ ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಕೊಂಡು. ಎಷ್ಟು ತಣ್ಣಗೆ ಬೀಸುತ್ತೆ ನೋಡಿ ಗಾಳಿ ಬೆಟ್ಟದ ಮೇಲೆ. ರಂಗೋಲಿ ಮಾಲ, ಕೈಗೆ ಹಾಕೊಳ್ಳೋ ದಾರಗಳು. ಇಲ್ಲಿಂದ ನೀವು ನೋಡ್ಕೋಬೋದು ಗೋಪುರ, ದೇವಿ ಗೋಪುರ. ಅಪೋಸಿಟಲ್ಲೇ ಬಾಬಾ ಎಷ್ಟೊಂದು ರಶ್ ಇದ್ದಾರೆ, ತುಂಬ ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲೇ ತೆಂಗಿನಕಾಯಿ ಹೊಡ್ಕೊಡ್ತಿದ್ದಾರಾ? ಓಕೆ, ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದು. ಎಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾವಡ. ಮೊದಲನೇದಾಗಿ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಒಂದು ಬಂಡೀಪುರ ಅಭಯಾರಣ್ಯ ಮತ್ತು ಪ್ರಾಣಿಗಳು, ಪಕ್ಷಿಗಳು ಮತ್ತು ಮೈಸೂರಿನ ಜಗತ್ ಪ್ರಸಿದ್ಧವಾದ ನಮ್ಮ ಚಾಮುಂಡೇಶ್ವರಿ ತಾಯಿ ಬೆಟ್ಟದ ಮೇಲೆ ಇರ್ತಕ್ಕಂಥ ನಮ್ಮ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಮಾಡ್ಕೊತೀವಿ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಏನಪ್ಪ ಅಂದರೆ ನಮ್ಮದು ಬಂದುಬಿಟ್ಟು ಇದು ಊಟಿ ಕಡೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ಊಟಿ ಕಡೆ ಹೋಗೋವಂತೂ ಫಸ್ಟ್ ಡೇನ ಲಾಸ್ಟ್ ಡೇಗೆ ತೋರಿಸ್ತೀನಿ. ಬಟ್ ಇದು ಲಾಸ್ಟ್ ಡೇದು ನೀವು ಫಸ್ಟೇ ನೋಡ್ತೀರಾ. ಯಾಕಂತಪ್ಪ ಅಂದರೆ ಫಸ್ಟ್ಗೆ ಬರುತ್ತೆ ಇವೆಲ್ಲ. ಸೊ ಹಾಗಾಗಿ ನಾವು ಇದನ್ನು ಲಾಸ್ಟ್ ಡೇ ಅಲ್ಲೇ ಎಲ್ಲ ಕವರ್ ಮಾಡ್ಕೊಂಡ್ವಿ. ಬಟ್ ಆನ್ ದ ವೇ ಬರೋತಕ್ಕಂಥ ಒಂದು ಬಂಡೀಪುರ ಮತ್ತು ಈ ಮೈಸೂರು ಚಾಮುಂಡೇಶ್ವರಿ ತಾಯಿನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗೋವಂಥ ಪ್ರಯತ್ನ ಮಾಡಿದ್ವಿ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಆಗಲಿಲ್ಲ. ಸೊ ಡೈರೆಕ್ಟೇ ಬಂಡೀಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿಬಿಟ್ಟು ಆಮೇಲೆ ನಾವು ಆ ಕಡೆ ಊಟಿ ಕಡೆ ಪ್ರಯಾಣ ಮಾಡಿದ್ವಿ. ಸೊ ಹಾಗಾಗಿ ಇದನ್ನು ಲಾಸ್ಟ್ ಡೇ ಕವರ್ ಮಾಡಿದೆ. ಸೊ ಲಾಸ್ಟ್ ಡೇ ಕವರ್ ಮಾಡಿದ್ದು ನಾನು ಫಸ್ಟ್ಗೆ ನೋಡಿಸ್ಬಿಟ್ಟು, ಬಟ್ ಫಸ್ಟ್ ಡೇದೆಲ್ಲ ಅಂದರೆ ಊಟಿದೆಲ್ಲ ನಿಮಗೆ ಲಾಸ್ಟ್ಗೆ ನೋಡಿಸೋ ಅಂಥ ಪ್ರಯತ್ನ ಮಾಡ್ತೀನಿ. ಕಂಟಿನ್ಯೂಸ್ನಾಗೆ ನೋಡ್ತಾ ಇರಿ, ವೀಡಿಯೋಸ್ನ ತುಂಬ ಚೆನ್ನಾಗಿ ಬಂದಿದ್ದಾವೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಇಲ್ಲಿಂದ ಅಫಿಷಿಯಲಿ ವಿಸಿಟ್ ಎಂಟ್ರಿ ಆಗಿದ್ದೀವಿ. ಡಿಸ್ಟಿಕ್ ಬೋರ್ಡ್ ಮೂಡುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ವೆಲ್ಕಮ್ಸ್ ಯು. ಅಟ್ಲೀಸ್ಟ್ ಕರ್ನಾಟಕದಾಗೆಲ್ಲ ಕಾಣಲಿಲ್ಲ, ಈಗ ತಮಿಳ್ನಾಡಾಗಾದರೂ ಕಾಣುತ್ತೆ, ನೋಡೋಣ ಪ್ರಾಣಿ ಸೈಟು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೂಪರ್ ವೈಬ್ಸ್ ಇದೆ, ಒಳ್ಳೆ ನೇಚರು ನೋಡ್ಕೋಬೋದು. ಇಲ್ಲೇ ಆನೆಗಳು ನಿಂತ್ಕೊಂಡು ಕಾಣಲ್ಲ. ಅರ್ಲಿ ಮಾರ್ನಿಂಗ್ ಅಲ್ವಾ, ಏನು ಸರಿಯಾಗಿ ಕಾಣಲ್ಲ. ಜಿಂಕೆಗಳಾಗ ಹಂಗೆ ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟು ಎಲ್ಲೋ ಆನೆಗಳು ಕಂಡು ನೋಡಿ. ತಮಿಳ್ನಾಡಲ್ಲಿ ಸ್ವಲ್ಪ ಕಾಡನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ಸುತ್ತಪ್ಪ, ಬೆಂಕಿ ಪಂಕಿ ಏನು ಇಟ್ಟಿಲ್ಲ. ನಮ್ಮ ಹುಡುಗರು ವಿಜ್ಞಾನ ಪ್ರದರ್ಶನ ತೋರಿಸ್ತಾ ಇದ್ದಾರೆ, ಎಲ್ಲ ನೋಡ್ಕೊಬಿಡಿ.
ಮೂವರು ಉತ್ತಮ ರೀತಿಯಲ್ಲಿ ವಿಜ್ಞಾನ ಪ್ರದರ್ಶನ ತೋರಿಸಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಗಜರಾಜ ಬಾಯ್ ಬಾಯ್. ಅಯ್ಯಯ್ಯೋ, ಏನು ಇಷ್ಟೊಂದು ಕಾಡ್ಕೋಣಗಳು? ಅಲ್ಲ ಅಲ್ಲ, ಎಮ್ಮೆ ನೋಡ್ರಪ್ಪ, ಇಲ್ಲಿರೋ ಎಮ್ಮೆಗಳು ಹೆಂಗಿದಾವೆ ಅಂತ. ಅಕ್ಕ, ಅಣ್ಣ ದಾರಿ ಬಿಡ್ರ, ನಾವು ಹೋಗ್ತೀವಿ. ಅಯ್ಯರಮ್ಮ, ಹಾಂ, ಡ್ಯೂಟಿಗೆ ಹೋಗ್ತಿದಾರೆ ಅವು. ಗಣ್ಣವಿಲೆ ಗಣ್ಣವಿಲೆ. ಇಲ್ಲಿರೋಕ್ಕೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ, ಓಡೋಗಲ್ಲ ನೋಡು. ಅದೇ ನಮ್ಮೂರ ಕಡೆ ಇರೋಕ್ಕೆ ನೋಡಿದ್ರೇ ಮಾರುದ್ದು ಹೊರಟೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡು. ವಾವ್, ರಾಷ್ಟ್ರ ಪಕ್ಷಿ ನವಿಲು, ಗಂಡು ನವಿಲು. ಬಾಯ್ ಬಾಯ್. ವಾವ್, ಏನು ಗುರು, ಬೆಳಗ್ಗೆ ಒಳ್ಳೆ ನೀರು ಹರಿತಾ ಇದೆ. ಗಂಗಾದೇವಿನೆಲ್ಲ ಇಲ್ಲಿಂದ ನೋಡ್ಕೊಬಿಡಿ. ಅಲ್ಲಿ ನೋಡಿ ಜಿಂಕೆಗಳು ಹೆಂಗೆ ಕಾಣಿಸ್ತಿದ, ಅಲ್ಲಿದ ನೋಡು, ಆ ನೀರು ಮಧ್ಯದಲ್ಲಿ. ಹಾಂ, ನೀರು ಮಧ್ಯದಲ್ಲಿ ಹೆಂಗೆ ಸಿಗಾಕೊಂಡು ಹೋವು ಜಿಂಕೆಗಳು. ಈ ಟೈಮಲ್ಲಿ ಚಿರತೆನೋ ಹುಲಿನೋ ಬಂದ್ಬಿಟ್ರೆ ಪಕ್ಕ ಬಲಿ. ಕಾಡು ಕೋಣ. ಕಾಡು ಕೋಣ ನೋಡ್ಕೊಂಡ್ವಿ. ಅಲ್ವಾ, ನವಿಲು ರಾಷ್ಟ್ರ ಪಕ್ಷಿ. ಅಲ್ಲಿ ಹೆಣ್ಣು ಮುಂದೆ ಐತೆ, ಅದಕ್ಕೆ ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಡ್ರರ್ ಅನ್ಸ್ತಾಯ್ತು ನೋಡಿ. ನೋಡ್ದ, ವಾವ್, ಸಾಕಿರ ಆನೆನಾ? ಯಾವುದು ಸಾಕಿರ ಆನೆಗಳು? ಎಷ್ಟು ಇಟ್ಟಿದ್ದಾರೆ ಬೆಟ್ಟ? ಈಗ ಮೋಡ ಕ್ಲಿಯರ್ ಆಯ್ತು, ಚೆನ್ನಾಗಿ ಕಾಣುತ್ತೆ. ಸುಮಾರು ಈಗ ಒಂದು 9 ಗಂಟೆ ಆಗಿದೆ. ಒಳ್ಳೆ ಸನ್ರೈಸು, ಒಳ್ಳೆ ನೇಚರ್ ವ್ಯೂ, ಚೆನ್ನಾಗಿ ಕಾಣುತ್ತೆ. ಈಗ ನಮ್ಮ ಪಯಣ ಟುವರ್ಡ್ಸ್ ಊಟಿ ಕಡೆಗೆ.